ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಸುಮಾರು ಕಾರ್ಮಿಕ ಇಲಾಖೆಯಿಂದ 2,000 ಹಣ ಜೊತೆಗೆ ಕಾರ್ಮಿಕರಿಗೆ ಒಂದು ಟ್ರೈನಿಂಗ್ ಕಿಟ್ ಅಂತ ನೀಡಿ ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಕಾರ್ಮಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು 800-900 ಜನ ಕಾರ್ಮಿಕರಿಗೆ ಇವತ್ತು 2,000 ದುಡ್ಡು ಮತ್ತೆ ಕಿಟ್ ಅನ್ನ ಕೊಡ್ತಾ ಇದ್ದೀವಿ. ಏನು ಈ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಯಾರು ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಇವನ್ನೆಲ್ಲ ಉಳಿಸ್ಕೊಂಡು ಸರ್ಕಾರಕ್ಕೆ ಬರುವಂತ ಸವಲತ್ತುಗಳನ್ನ ಒಬ್ಬ ಕಟ್ಟಕಡೆಯ ಕಾರ್ಮಿಕರಿಗೆ ತಲುಪುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ನಮ್ಮ ತಂಡ ಎಲ್ಲರೂ ಸಹ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಇದು ನಮ್ಮ ಯಶವಂತಪುರ ಕಾನ್ಸೆಪ್ಟ್ನಲ್ಲಿ ಸುಮಾರು 1 ಲಕ್ಷ ಲೇಬರ್ ಕಾರ್ಡ್ನ ಕಟ್ಟಡ ಮತ್ತು ಗುಣಮಟ್ಟಕ್ಕೆ ಹಾಕೊಂಡಿದ್ದಾರೆ. ಬೀದಿ ಬೀದಿ ವ್ಯಾಪಾರಿಗಳಾಗಿ ಮತ್ತೆ ಟೈಲರಿಂಗ್ ಕೆಲಸ ಮಾಡೋದಾಗ್ಲಿ, ಮನೆ ಕೆಲಸ ಮಾಡೋದಾಗ್ಲಿ, ಜೊತೆಗೆ ಇನ್ನಿತರ ಗಾರ್ಮೆಂಟ್ಸ್ ನಲ್ಲಿ ESI ಉಚಿತವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಾಗ್ಲಿ, ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಹೋಟೆಲಲ್ಲಿ ಕಾರ್ಮಿಕರು ಕೆಲಸ ಮಾಡೋದ ಕಾರ್ಮಿಕರಾಗ್ಲಿ, ಅವ್ರನ್ನೆಲ್ಲ ಗುರುತಿಸಿ ಸರ್ಕಾರದಿಂದ ಲೇಬರ್ ಕಾರ್ಡ್ಗಳನ್ನ ಮಾಡ್ಕೊಡೋ ಮುಖಾಂತರವಾಗಿ ಕಾರ್ಮಿಕರನ್ನ ಸಂಘಟಿತರಾಗಿ ಮಾಡ್ತಾ ಇದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಏನೇನು ಸವಲತ್ತು ಬರುತ್ತೆ ಆ ಸವಲತ್ತುಗಳನ್ನ ಕೊಡಿಸ್ತಾರೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಸಾಹೇಬ್ ಮುಂದೆ ಉದ್ಘಾಟನೆ ಮಾಡಿದ್ದಾರೆ. 230,000 ಜನ ಕಾರ್ಮಿಕರಿಗೆ ಕಿಟ್ಟು ಜೊತೆಗೆ ಹಣವನ್ನು ಕೊಡಿಸೋ ನಿಟ್ಟಿನಲ್ಲಿ ನಾವು ಇನ್ನೇ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಕಳೆದ ಬಾರಿ ಬಂಡೆ ಮಟ್ಟದಲ್ಲಿ ಮಾಡಿದ್ವಿ 3,000 ಜನ ಕಾರ್ಮಿಕರು ಕೊಡಿಸಿದ್ವಿ. ಈ ಬಾರಿ 800 ಜನ ಕೊಡ್ತಾ ಇದೀವಿ. ಇನ್ನೂ 3,000 ಜನ ಕಾರ್ಮಿಕರಿಗೆ ಅಂತ